ಮುದ್ದು ಪುಟಾಣಿಗಳೇ, ಇಂದು ಸವಿ ಕನ್ನಡ ಅಭ್ಯಾಸ ಸಹಿತ ಪಠ್ಯಪುಸ್ತಕದ 3ನೇ ತರಗತಿಯ ಮೃಗಾಲಯದಲ್ಲಿ ಒಂದು ದಿನ ಪಾಠದ ಅಭ್ಯಾಸವನ್ನ ಓದೋಣ. ಅಭ್ಯಾಸದ ಪ್ರಶ್ನೆಗಳನ್ನ ನೋಡಿಕೊಳ್ಳುವ ಮೊದಲಿಗೆ ಅಭ್ಯಾಸ. ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸು. ಮೊದಲನೇ ಪ್ರಶ್ನೆ, ಮಕ್ಕಳು ಮೊದಲು ಏನನ್ನು ಗಮನಿಸಬೇಕೆಂದು ಶಿಕ್ಷಕರು ಹೇಳಿದರು? ಉತ್ತರ, ಮಕ್ಕಳು ಮೊದಲು ಸೂಚನಾ ಫಲಕ ಹಾಗೂ ಭಿತ್ತಿಪತ್ರಗಳನ್ನು ಗಮನಿಸಬೇಕೆಂದು ಹೇಳಿದರು. ಎರಡನೇ ಪ್ರಶ್ನೆ, ಸೂಚನಾ ಫಲಕಗಳೆಂದರೇನು? ಉತ್ತರ, ಯಾವುದೇ ಸೂಚನೆಗಳನ್ನು ಒಳಗೊಂಡ ಫಲಕಗಳೇ ಸೂಚನಾ ಫಲಕಗಳು. ಮೂರನೇ ಪ್ರಶ್ನೆ, ಶಾಲಾ ವಲಯದಲ್ಲಿದ್ದ ಸೂಚನಾ ಫಲಕದಲ್ಲಿ ಏನೆಂದು ಬರೆದಿತ್ತು? ಉತ್ತರ, ಶಾಲಾ ವಲಯದಲ್ಲಿದ್ದ ಸೂಚನಾ ಫಲಕದಲ್ಲಿ ಇದು ಶಾಲಾ ವಲಯ, ನಿಧಾನವಾಗಿ ಚಲಿಸಿ ಎಂದು ಬರೆದಿತ್ತು. ನಾಲ್ಕನೇ ಪ್ರಶ್ನೆ, ಮೃಗಾಲಯ ಎಂದರೇನು? ಉತ್ತರ, ಪ್ರಾಣಿ ಪಕ್ಷಿ ಹಾವುಗಳನ್ನು ಪ್ರದರ್ಶನಕ್ಕಾಗಿ ಕೂಡಿಟ್ಟಿರುವ ಸ್ಥಳಕ್ಕೆ ಮೃಗಾಲಯ ಎನ್ನುವರು. ಉತ್ತರವನ್ನ ಸುಂದರವಾಗಿ ಬರೆಯಿರಿ ಮಕ್ಕಳೇ. ಮುಂದಿನ ಪ್ರಶ್ನೆ, 2-3 ವಾಕ್ಯಗಳಲ್ಲಿ ಉತ್ತರಿಸು. ಪ್ರಶ್ನೆ ಸಂಖ್ಯೆ 1, ಸೂಚನಾ ಫಲಕವನ್ನು ಏಕೆ ಹಾಕುತ್ತಾರೆ? ಉತ್ತರ, ಜನರಿಗೆ ಸುತ್ತಮುತ್ತಲಿನ ಸ್ಥಳ ಅಥವಾ ವಸ್ತು ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡಲು ಸೂಚನಾ ಫಲಕವನ್ನು ಹಾಕುತ್ತಾರೆ. ಎರಡನೇ ಪ್ರಶ್ನೆ, ಭಿತ್ತಿಪತ್ರದ ಕುರಿತು ಬರೆಯಿರಿ. ಉತ್ತರ, ಗೋಡೆಗೆ ಅಂಟಿಸುವ ಪತ್ರಗಳೇ ಭಿತ್ತಿಪತ್ರಗಳು. ಅವು ದೊಡ್ಡದಾಗಿದ್ದು ಸಂದೇಶವನ್ನು ಸ್ಪಷ್ಟವಾಗಿ ಹಾಗೂ ಆಕರ್ಷಕವಾಗಿ ನಮಗೆ ತಿಳಿಸುತ್ತವೆ. ಮೂರನೇ ಪ್ರಶ್ನೆ, ನೀರನ್ನು ಮಿತವಾಗಿ ಬಳಸಬೇಕು. ಏಕೆ? ಉತ್ತರ, ನೀರು ಅತ್ಯಮೂಲ್ಯವಾದದ್ದು. ನೀರಿಲ್ಲದೆ ನಾವು ಬದುಕಲು ಸಾಧ್ಯವಿಲ್ಲ. ಹಾಗಾಗಿ ನೀರನ್ನು ಮಿತವಾಗಿ ಬಳಸಬೇಕು. ನಾಲ್ಕನೇ ಪ್ರಶ್ನೆ, ಮೃಗಾಲಯದಲ್ಲಿ ನಾವು ಪ್ರಾಣಿಗಳಿಗೆ ಏಕೆ ತಿಂಡಿ ತಿನಿಸು ಕೊಡಬಾರದು? ಉತ್ತರ, ಮೃಗಾಲಯದಲ್ಲಿ ಪ್ರಾಣಿಗಳನ್ನು ನೋಡಿಕೊಳ್ಳುವವರೇ ಪ್ರಾಣಿಗಳಿಗೆ ಸಾಕಷ್ಟು ಆಹಾರವನ್ನು ಕೊಡುತ್ತಾರೆ. ಪ್ರಾಣಿಗಳನ್ನು ನೋಡಲು ಬರುವವರೆಲ್ಲರೂ ಆಹಾರವನ್ನು ಕೊಟ್ಟರೆ ಅವುಗಳ ಆರೋಗ್ಯ ಕೆಡಬಹುದು. ಐದನೇ ಪ್ರಶ್ನೆ, ನೀನು ಇಷ್ಟಪಟ್ಟ ಒಂದು ಸೂಚನಾ ಫಲಕ ಯಾವುದು? ಏಕೆ? ನಿಧಾನವಾಗಿ ಚಲಿಸಿ, ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದೆ. ಇದು ನಾನು ಇಷ್ಟಪಟ್ಟಂತಹ ಒಂದು ಸೂಚನಾ ಫಲಕ. ನೀವು ನಿಮಗೆ ಇಷ್ಟವಾದಂತಹ ಸೂಚನಾ ಫಲಕದ ಬಗ್ಗೆ ಬರೆಯಿರಿ. ಯಾಕೆ ನಮಗೆ ಆ ಸೂಚನಾ ಫಲಕ ಇಷ್ಟವಾಗ್ತದೆ ಎನ್ನುವುದನ್ನು ಕೂಡ ಬರೆಯಿರಿ. ವಿರುದ್ಧಾರ್ಥಕ ಪದಗಳು ಅಂದ್ರೆ ಆಪೋಸಿಟ್ ವರ್ಡ್ಸ್. ಮೊದಲನೇ ಪದ ಜಾಗರೂಕ, ಅಜಾಗರೂಕ. 2, ಒಳಗೆ, ಆಪೋಸಿಟ್ ವರ್ಡ್ ಹೊರಗೆ. ಮುಂದೆ, ಹಿಂದೆ. ದೊಡ್ಡದು, ಚಿಕ್ಕದು. ಸರಿಯಾಗಿ ನೋಡ್ಕೊಳ್ಳಿ. ಕೆಳಗಿನ ಪದಗಳನ್ನು ಬಳಸಿಕೊಂಡು ಸ್ವಂತ ವಾಕ್ಯ ರಚಿಸು. ನಮ್ಮ ಓನ್ ಸೆಂಟೆನ್ಸ್ ನಲ್ಲಿ ಬರೆಯುವಂತಹ ಪದಗಳಿವು. ಫಲಕ, ರಸ್ತೆಯಲ್ಲಿ ಸೂಚನಾ ಫಲಕಗಳನ್ನು ಹಾಕಿರುತ್ತಾರೆ. ಇಲ್ಲಿ ನಾವು ನಮ್ಮ ವಾಕ್ಯದಲ್ಲಿ ಫಲಕವನ್ನ ಉಪಯೋಗಿಸಿದ್ದೇವಲ್ಲ, ಹಾಗಾಗಿ ಇದು ನಮ್ಮ ವಾಕ್ಯದಲ್ಲಿ ಫಲಕವನ್ನ ಬಳಸಿರುವಂಥದ್ದು ಅಥವಾ ಈ ಶಬ್ದವನ್ನ ನಾವು ಬಳಸಿದ್ದೇವೆ ಇಲ್ಲಿ. ಗಮನ, ವಿದ್ಯಾರ್ಥಿಗಳು ಓದಿನ ಕಡೆ ಗಮನ ಹರಿಸಬೇಕು. ಪರಿಮಳ, ಮಲ್ಲಿಗೆ ಹೂವು ತುಂಬಾ ಪರಿಮಳ. ಸಾಮರ್ಥ್ಯಾಧಾರಿತ ಚಟುವಟಿಕೆ. ಈಗ ಪಾಠ ಓದಿದ ನಂತರ ನಮ್ಮಲ್ಲಿ ಏನು ಸಾಮರ್ಥ್ಯ ತುಂಬಿದೆ ಎನ್ನುವುದನ್ನ ಈ ವಾಕ್ಯಗಳನ್ನ ಬರೆಯುವುದರ ಮೂಲಕ ನಾವು ಅರಿತುಕೊಳ್ಳಬಹುದು. ಚಿತ್ರಗಳನ್ನು ಗಮನಿಸಿ ಸೂಚನೆಗಳನ್ನು ಬರೆಯಿರಿ. ಇಲ್ಲಿ ಚಿತ್ರ ಕಾಣ್ತಾ ಇದೆ. ಇಲ್ಲೆಲ್ಲರೂ ಬಸ್ ಒಂದು ಕಾಣ್ತಾ ಇದೆ. ಮಕ್ಕಳೆಲ್ಲರೂ ಕಾಣ್ತಾ ಇದ್ದಾರೆ. ಹಾಗಾಗಿ ಇಲ್ಲಿರುವ ಸೂಚನೆ ಇದು ಶಾಲಾ ವಲಯ, ನಿಧಾನವಾಗಿ ಚಲಿಸಿ. ಇಲ್ಲಿ ಮಕ್ಕಳ ಕೈಯಲ್ಲಿ ಪುಸ್ತಕವನ್ನು ಕಾಣಬಹುದು ನೀವು.
ಹಾಗಾಗಿ ಇಲ್ಲಿ ವೆಹಿಕಲ್ಗಳು ಸ್ವಲ್ಪ ನಿಧಾನವಾಗಿ ಚಲಿಸಿ ಎನ್ನುವಂತ ಸೂಚನೆಯನ್ನ ನಾವು ಕೊಡಬಹುದು. ಇಲ್ಲಿ ಟ್ಯಾಪ್ನಿಂದ ನೀರು ಬಕೆಟ್ನಲ್ಲಿ ಚೆಲ್ಲಿ ಹೋಗ್ತಾ ಇದೆ. ಅದರಿಂದ ನಾವು ಇದನ್ನು ಏನು ಕೊಡಬಹುದು ಸೂಚನೆ ಅಂದ್ರೆ, ನೀರು ಅತ್ಯಮೂಲ್ಯವಾದದ್ದು, ಹಾಗಾಗಿ ನೀರನ್ನು ಮಿತವಾಗಿ ಬಳಸಬೇಕು, ಅಂದ್ರೆ ನೀರನ್ನ ವೇಸ್ಟ್ ಮಾಡಬೇಡಿ ಅನ್ನುವಂತ ಸೂಚನೆಯನ್ನ ಇಲ್ಲಿ ಕೊಡಬಹುದು. ಇಲ್ಲಿ ಒಬ್ಬ ಹುಡುಗ ಕಸದ ಬುಟ್ಟಿಯಲ್ಲಿ ಕಸವನ್ನ ಎಸಿತಾ ಇದ್ದಾನೆ. ಹಾಗಾಗಿ ಇಲ್ಲಿ ನಾವು ಕಸವನ್ನು ಕಸದ ತೊಟ್ಟಿಯಲ್ಲಿ ಹಾಕಬೇಕು ಅನ್ನುವ ಸೂಚನೆಯನ್ನ ಕೊಡಬಹುದು. ಇಲ್ಲಿ ಯಾರೋ ಒಬ್ಬ ರೋಗಿ ಕೆಮ್ಮುತ್ತಾ ಇದ್ದಾನೆ. ಅವನು ಕೆಮ್ಮುವಾಗ ಅವನ ಬಾಯಿಯಿಂದ ಬರುವಂತಹ ಜೊಲ್ಲು ಅಥವಾ ಕ್ರಿಮಿಕೀಟಗಳನ್ನ ನಾವಿಲ್ಲಿ ಕಾಣ್ತೇವೆ. ಹಾಗಾಗಿ ಸೂಚನೆ ಕೆಮ್ಮುವಾಗ ಕರವಸ್ತ್ರ ಹಿಡಿದು ಕೆಮ್ಮಬೇಕು. ಮುಂದಿನ ಪ್ರಶ್ನೆ, ಭಿತ್ತಿಪತ್ರವನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸು. ನೀಲಾವರ ಅನನ್ಯ ಚಿಣ್ಣರ ನಾಟಕ ಬಳಗ ಅರ್ಪಿಸುವ ಹಾಸ್ಯಭರಿತ ನಾಟಕ ಗುಡುಗುಡು ಗುಮ್ಮಟ ದೇವರು. ಬನ್ನಿ, ನೋಡಿ, ಆನಂದಿಸಿ, ಪ್ರೋತ್ಸಾಹಿಸಿ. ದಿನಾಂಕ 10/8/2017. ಸಮಯ ಸಂಜೆ 5 ಗಂಟೆ. ಸ್ಥಳ ಪ್ರಾಥಮಿಕ ಶಾಲಾ ಮೈದಾನ, ಬ್ರಹ್ಮಾವರ. ಸರ್ವರಿಗೂ ಉಚಿತ ಪ್ರವೇಶ. ಇಲ್ಲೊಂದು ಭಿತ್ತಿಪತ್ರವನ್ನ ನೋಡಿದ್ದೀರಿ ನೀವು. ಇದರಲ್ಲಿ ಒಂದು ನಾಟಕದ ಬಗ್ಗೆ ಬರೆದಿದ್ದಾರೆ. ನಾಟಕವನ್ನ ಆಡುವವರು ಅನನ್ಯ ಚಿಣ್ಣರ ನಾಟಕ ಬಳಗದವರು. ನಾಟಕದ ಹೆಸರು ಗುಡುಗುಡು ಗುಮ್ಮಟ ದೇವರು. ಇದೊಂದು ಹಾಸ್ಯಭರಿತ ನಾಟಕ. ಇದನ್ನ ನೋಡ್ಲಿಕ್ಕೆ ಬನ್ನಿ. ಯಾವಾಗ ಅಂದ್ರೆ ದಿನಾಂಕ 10/8/2017 ದಿನ. ಸಮಯ ಏನು ಅಂದ್ರೆ 5 ಗಂಟೆ. ಎಲ್ಲಿ ನಡೀತಾ ಇದೆ ಈ ನಾಟಕ ಅಂದ್ರೆ ಪ್ರಾಥಮಿಕ ಶಾಲಾ ಮೈದಾನ, ಬ್ರಹ್ಮಾವರದಲ್ಲಿ ನಡೀತಾ ಇದೆ. ಇದಕ್ಕೆ ಹಣದ ಅವಶ್ಯಕತೆ ಇಲ್ಲ, ಉಚಿತ ಪ್ರವೇಶ. ಅಂದ್ರೆ ಇಲ್ಲಿ ಯಾರು ಕೂಡ ಹೋಗಿ ನೋಡಬಹುದಾದಂತಹ ನಾಟಕ. ಇದರ ಮೇಲಿರುವ ಪ್ರಶ್ನೆಗಳನ್ನ ಉತ್ತರಿಸೋಣ. ಇದು ಯಾವುದರ ಭಿತ್ತಿಪತ್ರ? ನಾವೀಗಾಗಲೇ ನೋಡಿದ್ದೇವೆ, ಇದು ನಾಟಕದ ಭಿತ್ತಿಪತ್ರ. ಎರಡನೇ ಪ್ರಶ್ನೆ, ಯಾವ ನಾಟಕ ಬಳಗದವರು ನಾಟಕವನ್ನು ಆಡಿ ತೋರಿಸಲಿದ್ದಾರೆ? ಅನನ್ಯ ಚಿಣ್ಣರ ನಾಟಕ ಬಳಗದವರು ನಾಟಕವನ್ನು ಆಡಿ ತೋರಿಸಲಿದ್ದಾರೆ. ನಾಟಕದ ಹೆಸರೇನು? ನಾಟಕದ ಹೆಸರು ಗುಡುಗುಡು ಗುಮ್ಮಟ ದೇವರು. ನಾಟಕ ಎಲ್ಲಿ ನಡೆಯುತ್ತದೆ? ನಾಟಕ ಪ್ರಾಥಮಿಕ ಶಾಲಾ ಮೈದಾನ, ಬ್ರಹ್ಮಾವರದಲ್ಲಿ ನಡೀತಾ ಇದೆ. ಉತ್ತರ ಗೊತ್ತಾಯ್ತಲ್ಲ ಮಕ್ಕಳೇ? ಭಾಷಾಭ್ಯಾಸವನ್ನ ಓದೋಣ. ಮೊದಲನೇ ಪ್ರಶ್ನೆ, ಈ ಪಾಠದಲ್ಲಿ ಬರುವ ಬಹುವಚನ ಪದಗಳನ್ನು ಆರಿಸಿ ಬರೆ. ಬಹುವಚನ ಅಂದ್ರೆ ಏಕವಚನ ಅಂದ್ರೆ ಸಿಂಗ್ಯುಲರ್, ಬಹುವಚನ ಅಂದ್ರೆ ಪ್ಲೂರಲ್. ಪ್ಲೂರಲ್ ವರ್ಡ್ಸ್ ಅನ್ನ ಇಲ್ಲಿ ನಾವು ಲಿಸ್ಟ್ ಮಾಡಬೇಕು. ಪಾಠದಲ್ಲಿ ಬಂದಿರುವಂತಹ ಶಬ್ದಗಳನ್ನ, ಬಂದಿರುವ ಪ್ಲೂರಲ್ಗಳನ್ನ ಇಲ್ಲಿ ಸೇರಿಸಿ ಬರೆಯಿರಿ ಅಂತ ಕೇಳ್ತಾರೆ. ಸೂಚನಾ ಫಲಕಗಳು ಓದಿದ್ದೀರಲ್ಲ. ಭಿತ್ತಿಪತ್ರಗಳು, ವಾಹನಗಳು, ಚಾಲಕರು, ಭಿತ್ತಿಪತ್ರಗಳು, ವಿದ್ಯಾರ್ಥಿಗಳು, ಪ್ರಾಣಿಗಳು. ಇವೆಲ್ಲ ಬಹುವಚನದ ಪದಗಳು. ಮಾದರಿಯಂತೆ ಬದಲಾಯಿಸು. ಮಾದರಿ ಏನು ಕೊಟ್ಟಿದ್ದಾರಂದ್ರೆ ಹಾರು, ಹಾರುತ್ತಾನೆ, ಹಾರುವನು, ಹಾರಿದನು. ಮಾಡು, ಮಾಡುತ್ತಾನೆ, ಮಾಡುವನು, ಮಾಡಿದನು. ಊದು, ಊದುತ್ತಾನೆ, ಊದುವನು, ಊದಿದನು. ಹಾಡು, ಹಾಡುತ್ತಾನೆ, ಹಾಡುವನು, ಹಾಡಿದನು. ಮಾದರಿ ವಾಕ್ಯಗಳನ್ನು ಗಮನಿಸಿ ನೀಡಿರುವ ಶಬ್ದಗಳಿಗೆ ವಾಕ್ಯಗಳನ್ನು ಬರೆಯಿರಿ. ಮಾದರಿ ಏನು ಕೊಟ್ಟಿದ್ದಾರಂದ್ರೆ ರಾಜು ಮೃಗಾಲಯಕ್ಕೆ ಹೋಗು. ಇಲ್ಲಿ ಕೊಟ್ಟಂತಹ ಶಬ್ದಗಳನ್ನ ಬಳಸಿ ಇಲ್ಲಿ ಕೊಟ್ಟಿರುವ ವಾಕ್ಯಗಳನ್ನ ನೋಡೋಣ. ರಾಜು ಇದೆ, ಮೃಗಾಲಯಕ್ಕೆ ಇದೆ, ಹೋಗು. ರಾಜು ಮೃಗಾಲಯಕ್ಕೆ ಹೋದನು. ರಾಜು ಹೋಗುತ್ತಾನೆ. ರಾಜು ಮೃಗಾಲಯಕ್ಕೆ ಹೋಗುವನು. ಇಲ್ಲಿ ಟೆನ್ಸಸ್ ಕೊಟ್ಟಿದ್ದಾರೆ. ಈಗ ಮುಂದಿನ ವಾಕ್ಯವನ್ನ ನೋಡೋಣ. ರಾಮ ಹಣ್ಣನ್ನು ತಿನ್ನು. ರಾಮನು ಹಣ್ಣನ್ನು ತಿಂದನು. ರಾಮನು ಹಣ್ಣನ್ನು ತಿನ್ನುತ್ತಾನೆ. ರಾಮನು ಹಣ್ಣನ್ನು ತಿನ್ನುವನು. ಈಗ ಗೊತ್ತಾಯ್ತಲ್ಲ ಮಕ್ಕಳೇ ವಾಕ್ಯವನ್ನ ಬರೆಯುವುದು ಹೇಗೆ ಅಂತ. ಭಾಷಾ ಚಟುವಟಿಕೆಯಲ್ಲಿ
ಆವರಣದಲ್ಲಿ ಪದಗಳಿಂದ ಸೂಕ್ತ ಪದ ಆಯ್ದು ವಾಕ್ಯ ಪೂರ್ಣಗೊಳಿಸು. ಅಂದ್ರೆ ಬಿಟ್ಟ ಸ್ಥಳವನ್ನ ತುಂಬಬೇಕು, ಆದ್ರೆ ಅಲ್ಲಿ ಈ ಬಳಸಬೇಕು. ಅನ್ನ ಮಾಡಲು ಡ್ಯಾಶ್ ಬೇಕು. ನಿಮ್ಗೆಲ್ಲ ಗೊತ್ತಿದೆ, ಅನ್ನ ಮಾಡಲು ಅಕ್ಕಿ ಬೇಕು. ಅಕ್ಕಿ ಬೇಕೋ ಅಥವಾ ಹಕ್ಕಿ ಬೇಕೋ? ಅಕ್ಕಿ ಬೇಕಲ್ವಾ? ಅನ್ನ ಮಾಡಲು ಅಕ್ಕಿ ಬೇಕು. ಗೋಡೆಗಳ ಮೇಲೆ ಡ್ಯಾಶ್ಗಳು ಲೊಚಗುಡುತ್ತಿರುತ್ತವೆ. ಅಲ್ಲಿ ಹಲ್ಲಿ. ಯಾವ ಉತ್ತರ ಹೇಳಿ ನೋಡೋಣ? ಸರಿಯಾಗಿ ಹೇಳಿದ್ರಿ, ಹಲ್ಲಿ. ದನಗಳನ್ನು ಕಟ್ಟಲು ಡ್ಯಾಶ್ ಬಳಸುತ್ತಾರೆ. ಹಗ್ಗ, ಹಗ್ಗ. ದನಗಳನ್ನು ಕಟ್ಟಲು ಹಗ್ಗ ಬಳಸುತ್ತಾರೆ. 5ರ ಅನಂತರದ ಸಂಖ್ಯೆ ಡ್ಯಾಶ್. 5ರ ಅನಂತರದ ಸಂಖ್ಯೆ 6. 6 ಯಾವುದು? 6. ಸರಿಯಾಗಿದೆ ಅಲ್ಲ? ಕೆಳಗೆ ನೀಡಿರುವ ಅಕ್ಷರದಲ್ಲಿ ಜೋಡಿಸಿ ಅರ್ಥಪೂರ್ಣ ಪದ ರಚಿಸು. ಇಲ್ಲಿ ಕ್ರಾಸ್ ವರ್ಡ್ಸ್ ಅನ್ನ ಮಾಡ್ತೀರಲ್ಲ ನೀವು, ಅದೇ ರೀತಿ ಲ, ಮೃ, ಯ, ಗ ಅದನ್ನ ಒಟ್ಟು ಸೇರಿಸಿದ್ರೆ ಮೃಗಾಲಯ. ಹೇಗ್ ಸೇರಿಸಬೇಕು? ಸರಿಯಾದ ಕ್ರಮದಲ್ಲಿ ಅಕ್ಷರಗಳನ್ನ ಜೋಡಿಸಬೇಕು. ತ್ರ, ತಿ, ಬಿ, ಪ ಅಂದ್ರೆ ಭಿತ್ತಿ ಪತ್ರ. ಸರಿಯಾಗಿ ನಾವು ಜೋಡಿಸಿ ಬರೆದಾಗ ಭಿತ್ತಿ ಪತ್ರ ಆಗ್ತದೆ. ಕ, ಸು, ಫ, ನ, ಚ, ಲ ಸೂಚನಾ ಫಲಕ. ಯ, ವ, ಶಾ, ಲ, ಲ ಶಾಲಾ ವಲಯ. ತಿ, ಸು, ತಿಂಡಿ ತಿನಿಸು. ಹಾಸ್ಯ ಭ ಹಾಸ್ಯ ಭರಿತ. ಹೀಗೆಲ್ಲ ಅಕ್ಷರಗಳನ್ನ ಇಟ್ರೆ ಎಷ್ಟು ಅರ್ಥವೇ ಬರುವುದಿಲ್ಲ ನೋಡಿ. ಹಾಗಾಗಿ ಅರ್ಥಗರ್ಭಿತವಾಗಿ ಬರಬೇಕಾದ್ರೆ ಅಕ್ಷರಗಳನ್ನ ಸರಿಯಾಗಿ ಜೋಡಿಸಬೇಕು. ಸರಿಯಾದ ಕ್ರಮವನ್ನ ನೋಡ್ಕೊಳ್ಳಿ. ಅ ಅಕ್ಷರದಿಂದ ಬರೆ. ಮಾದರಿ ಕೊಟ್ಟಿದ್ದಾರೆ, ಅಳತೆ. ಅ ಅಕ್ಷರದಿಂದ ಅಳತೆ ಶುರು ಆಗ್ತದೆ. ಹಾಗೆ ಇಲ್ಲಿ ಕೊಟ್ಟಿರುವಂತಹ ಅಕ್ಷರಗಳನ್ನು ನೋಡಿ. ಅಕ್ಷರ ಅದಿಂದ ಪ್ರಾರಂಭವಾಗ್ತದೆ. ಅಂದ ಇದು ಕೂಡ ಅದಿಂದ ಪ್ರಾರಂಭವಾಗ್ತದೆ. ಅಮರ, ಅಧಿಕ, ಅನಂತ, ಅಂಜಿಕೆ ಇವೆಲ್ಲ ಅ ಅಕ್ಷರದಿಂದ ಪ್ರಾರಂಭ ಶಬ್ದಗಳು. ನಿಮಗೆ ಗೊತ್ತಿದ್ರೆ ಇನ್ನೂ ಶಬ್ದಗಳನ್ನ ಬರೆ. ಮಾದರಿಯಂತೆ ಕೂಡಿಸಿ ಬರೆ. ಮಾದರಿ ಶಾಲೆ ಪ್ಲಸ್ ಅನ್ನು, ಶಾಲೆಯನ್ನು. ಮನೆ ಪ್ಲಸ್ ಅನ್ನು, ಮನೆಯನ್ನು. ಕಿಟಕಿ ಪ್ಲಸ್ ಅನ್ನು, ಕಿಟಕಿಯನ್ನು. ಚಾಪೆ ಪ್ಲಸ್ ಅನ್ನು, ಚಾಪೆಯನ್ನು. ರಸ್ತೆ ಪ್ಲಸ್ ಅನ್ನು, ರಸ್ತೆಯನ್ನು. ಪಕ್ಷಿ ಪ್ಲಸ್ ಅನ್ನು, ಪಕ್ಷಿಯನ್ನು. ತಿಳಿತಲ್ಲ ಮಕ್ಕಳೇ? ಅಭ್ಯಾಸ ಭಾಗವನ್ನ ಸರಿಯಾಗಿ ಸುಂದರವಾಗಿ ನಿಮ್ಮ ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳಿ ಹಾಗೂ ಪ್ರತಿದಿನ ಈ ಅಭ್ಯಾಸವನ್ನ ಓದಿ. ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.